ದಿನಾ ಬೆಳಗ್ಗೆ ಏನಪ್ಪಾ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಟೆನ್ಷನ್ನೇ ಇಲ್ಲದೆ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ನಾನು ಲೆಕ್ಕನೇ ಇಡಕ್ಕಾಗ್ದಿರಷ್ಟು ಬ್ರೇಕ್ಫಾಸ್ಟ್ ರೆಸಿಪೀಸ್ ಹಾಕಿದ್ದೀನಿ. 5 ದಿನ 5 ಇಡ್ಲಿ ರೆಸಿಪಿ ಸೀರೀಸ್ನಲ್ಲಿ ಇವತ್ತು ದಿನ 2 ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ, ಅದ್ರ ಜೊತೆಗೆ ಸ್ವಲ್ಪ ಕೆಂಪು ಚಟ್ನಿ, ಸ್ವಲ್ಪ ಗ್ರೀನ್ ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಆಹಾ ಸಕ್ಕದಾಗಿರುತ್ತೆ. ತಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ನಾಳೆನೆ ಟ್ರೈ ಮಾಡಿ. ನಾನು ಹೇಳ್ಕೊಡ್ತಿರಂತ ಈ 5 ಟಿಪ್ಸ್ ನ ಫಾಲೋ ಮಾಡಿದ್ರೆ ನೀವು ಕೂಡ ಮಲ್ಲಿಗೆ ಇಡ್ಲಿನ ಮನೇಲೆ ಸೂಪರ್ ಆಗಿ ಮಾಡ್ಕೋಬಹುದು ಎಫರ್ಟ್ಲೆಸ್ಲಿ. ಟಿಪ್ ನಂಬರ್ 1, 4:1 ಅಂದ್ರೆ 4 ಕಪ್ ಇಡ್ಲಿ ರೈಸ್ಗೆ 1 ಕಪ್ ಉದ್ದಿನ ಕಾಳು ಹಾಕ್ಬೇಕು. ನೀವು ಯಾವ್ದಾದ್ರು ಬಟ್ಲು ಅಥವಾ ಲೋಟ ಉಪಯೋಗಿಸ್ಕೋಬಹುದು. 4ಕ್ಕೆ 1 ಹಾಕ್ಬೇಕು. ಇದೇ ಮೆಜರ್ಮೆಂಟ್ ನೆನ್ಪಿಟ್ಕೊಳ್ಳಿ. ಟಿಪ್ ನಂಬರ್ 2, ಇಡ್ಲಿ ಮಾಡ್ಬೇಕಾದ್ರೆ ಯಾವಾಗ್ಲೂ ಉದ್ದಿನ ಬೇಳೆ ಅಲ್ಲ ಉದ್ದಿನ ಕಾಳು ಹಾಕಿದ್ರೆ ಇಡ್ಲಿ ಸಕ್ಕದಾಗುತ್ತೆ. ಟಿಪ್ ನಂಬರ್ 3, ಇನ್ನೇನ್ ಹಿಟ್ಟು ರುಬ್ಬಕ್ಕೆ 1 ಗಂಟೆ ಮುಂಚೆ ಸೇಮ್ ಬೌಲ್ ನಲ್ಲಿ 1ರಷ್ಟು ಸಬ್ಬಕ್ಕಿ ಕೂಡ ನೆನ್ಸಿಟ್ಕೋಬೇಕು. ಟಿಪ್ ನಂಬರ್ 4, ಹಿಟ್ಟು ರುಬ್ಬೇಕಾದ್ರೆ ಮೊದ್ಲಿಗೆ ಉದ್ದಿನ ಕಾಳನ್ನ ಮಾತ್ರ ಫುಲ್ ನುಣ್ಣಗೆ ಅಂದ್ರೆ ಒಳ್ಳೆ ಬೆಣ್ಣೆ ತರ ರುಬ್ಬಿದ್ರೆ ಹಿಟ್ಟು ಸೂಪರ್ ಆಗಿ ಉಬ್ಬತ್ತೆ. ಮತ್ತೆ ಅಕ್ಕಿನ ಬೇಕಿದ್ರೆ ಸಬ್ಬಕ್ಕಿ ಜೊತೆ ತರಿಯಾಗಿ ರುಬ್ಕೊಂಡ್ರಾಯ್ತು. ಫೈನಲಿ ಸ್ವಲ್ಪ ಉಪ್ಪು ಹಾಕಿ ಕೈಯಲ್ಲೇ ಚೆನ್ನಾಗಿ ಕಲ್ಸ್ಕೋಬೇಕು. ಇದಕ್ಕೆ ಯಾವ ಸೋಡಾನು ಹಾಕೋದ್ ಬೇಡ, ಏನು ಬೇಡ. ನೆಕ್ಸ್ಟ್ ಡೇ ಹಿಟ್ಟು ಸಕ್ಕದಾಗಿ ಉಬ್ಬಿರುತ್ತೆ. ಟಿಪ್ ನಂಬರ್ 5, ಉಬ್ಬಿರೋ ಹಿಟ್ಟನ್ನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಹಾಗೆ ಮೇಲೆ ಮೇಲೆ ಸೌಟಲ್ ತೆಗೆದು ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರಿ ಹಾಕಿ ಜಸ್ಟ್ ಒಂದ್ 8ರಿಂದ 10 ನಿಮಿಷ ಸ್ಟೀಮ್ ಮಾಡಿದ್ರಾಯ್ತು. ಇಡ್ಲಿ ಸೂಪರ್ ಸಾಫ್ಟ್ ಆಗಿ ಮಲ್ಲಿಗೆ ಇಡ್ಲಿ ತರ ಆಗುತ್ತೆ. ಡೆಫಿನೆಟ್ಲಿ ನೀವು ಇದನ್ನ ಟ್ರೈ ಮಾಡಿ. ಹಾಗೆ ನಾಳೆ ದಿನ 3 ಸೂಪರ್ ಟೇಸ್ಟಿ ಪ್ರೋಟೀನ್ ಪ್ಯಾಕ್ಡ್ ಇಡ್ಲಿ ರೆಸಿಪಿ ಮತ್ತೆ ನಾಡಿದ್ದೊಂದು ಸ್ಪೆಷಲ್ ಇಡ್ಲಿ ರೆಸಿಪಿ ಪೋಸ್ಟ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ತಪ್ಪದೆ ಫಾಲೋ ಮಾಡಿ.